ದಿಢೀರ್ ಪಾಪ್ಯುಲಾರಿಟಿ ಅಂದ ತಕ್ಷಣ ನನಗೆ 2 ಕ್ಷೇತ್ರಗಳೇ ನೆನಪಾಗೋದು. ಒಂದು ರಾಜಕೀಯ, ಇನ್ನೊಂದು ಸಿನಿಮಾ ರಂಗ. ಅಫ್ಕೋರ್ಸ್ ಅದು ಹೇಳಿದಷ್ಟು ಸುಲಭ ಅಲ್ಲ. ರಾಜಕೀಯದಲ್ಲಾಗಲಿ ಸಿನಿಮಾ ರಂಗದಲ್ಲಾಗಲಿ ನೆಲೆ ನಿಲ್ಲೋದು, ತಮ್ಮತನನ ಕಂಡುಕೊಳ್ಳೋದು. ಆದರೆ ಹೆಣ್ಣುಮಕ್ಕಳಿಗೆ ಇನ್ನೂ ಕಷ್ಟ ಅನ್ಸುತ್ತೆ. ಸಾಮಾನ್ಯವಾಗಿ ಹೇಳೋದು ಅಂದರೆ ಗಾಡ್ ಫಾದರ್ ಇರಬೇಕು, ಇಲ್ಲ ನಿಮ್ಮ ಹತ್ರ ದುಡ್ಡಿರಬೇಕು. ಈ ಎರಡೇ ನಿಮ್ಮನ್ನ ಸಿನಿಮಾ ರಂಗದಲ್ಲಿ ಮತ್ತು ರಾಜಕೀಯ ರಂಗದಲ್ಲಿ ಬೆಳೆಸೋದು. ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಗಾಡ್ ಫಾದರ್ ಇರಬೇಕು, ಇಲ್ಲ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ರಾಜಕೀಯದಲ್ಲಿದ್ದೀರಿ, ಗಾಡ್ ಫಾದರ್ ಇರಲೇಬೇಕಾ? ನನ್ನ 100 ಸತಿ ಕೇಳೋರು, ಆಪ್ಕಾ ಕೋಯಿ ಗಾಡ್ ಫಾದರ್ ಹೇ? ಹಾ ಹೇ, ಕೃಷ್ಣ ಹೇ ಅಂದರೆ ಕೌನ್ ಕೃಷ್ಣ ಅನ್ನೋರು? ಪರಮಾತ್ಮ ಕೃಷ್ಣ ಅಂದರೆ ಮೇಡಮ್ ಚೋಡಿ ಅದೆಲ್ಲ ಬಿಟ್ಬಿಡಿ, ನಿಮಗೆ ಗಾಡ್ ಫಾದರ್ ಇದ್ದಾರಾ ನಿಮ್ಮನ್ನು ಬೆಳೆಸೋಕ್ಕೇನೋ? ಬೇಡ, ನನಗೆ ಯಾಕೆ ಬೇಕು? ದೇವರೇ ನನ್ನ ಜೊತೆ ಇದ್ದಾಗ ಗಾಡ್ ಫಾದರ್ ಇದ್ದಾರೆ ಅಂದ್ಕೊಂಡೆ ನೀನು ಓಡಾಡಬೇಕು, ನನ್ನೊಳಗಿದ್ದಾನೆ, ನನ್ನ ಅಕ್ಕಪಕ್ಕ ಇದ್ದಾನೆ ಅಂತ. ಅದು ಯಾವಾಗ ಬರುತ್ತೆ ಅಂದರೆ, ನಾನು ಆವಾಗಲಿಂದ ಹೇಳ್ದಂಗೆ ಬೇರಿಂದ ಬರಬೇಕು ನಿಮಗೆ. ಆಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ಅದು ಒಂದು ದಿನದಲ್ಲಿ ಹುಟ್ಟಲ್ಲ. ನೀನು ಮಲ್ಟಿಪಲ್ ಚಿಕ್ಕದು ಅಚೀವ್ ಮಾಡ್ಕೊಂಡು ಹೋದಾಗ ಪಿರಮಿಡ್ ಥರ ಹಿಂಗೆ ಜೋಡಿಸ್ಕೊಂಡು ಹೋದಾಗ ಮೇಲಕ್ಕೆ ಸ್ಟ್ರಾಂಗ್ ಆಗಿ ಬೆಳೀತೀರ. ಅವಾಗ ಹಿಂಗೆ ಕಾನ್ಫಿಡೆಂಟಾಗಿ ಹೇಳೋಕ್ಕೂ ಒಂದು ಧೈರ್ಯ ಬರುತ್ತೆ. ನೀವು ಏನೂ ಮಾಡದೆ ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಬಂದವರು ನಿಮಗೂ ಗೊತ್ತು. ಅನೇಕರು ರಾಜಕೀಯ ರಂಗಕ್ಕೆ ಬಂದರು, ಅಲ್ಲೆಲ್ಲ ಓಡಾಡಿದ್ರು, ತಿರುಗಿ ವಾಪಸ್ ಹೊರಟೋಗ್ತಾರೆ. ಯಾಕೆಂದರೆ ಎಗೇನ್ ತಿರುಗಿ ಅವ್ರಿಗೆ ಸ್ಟ್ರಾಂಗ್ ಗೋಲ್ ಇರಲ್ಲ. ಅದಾಗಲೇಬೇಕು, ಅಲ್ಲಿಗೆ ಹೋಗ್ತೀನಿ ಅಂತ. ಲಕ್ಕಿಲಿ ಇವಾಗ ಏನಾಗಿದೆ, ನಮಗೆ ಎಲ್ಲ ರಂಗದಲ್ಲೂ ಮಹಿಳೆಯರಿಗೆ ತುಂಬಾ ಶೋಷಣೆ ಪ್ರಾಬ್ಲಮ್ಗಳು ಎಲ್ಲ ಆಗಿದ್ರು ಮಹಿಳೆಯರು ರೆಬಲ್ಲಾಗಿ ಬೇರೆ ರೀತಿ ಎದ್ದು ಓಡಾಡ್ತಿದ್ದಾರೆ. ಇಟ್ಸ್ ನಾಟ್ ಅ ಕಾಂಪಿಟೇಷನ್ ಬಿಟ್ವೀನ್ ಗಂಡಸರಿಗೂ ಹೆಂಗಸರಿಗೂ ಆಗೋ ಕಾಂಪಿಟೇಷನ್ ಅಂತ ಅಲ್ಲ. ಸೊ ಮಹಿಳೆಯರು ತನ್ನ ಸ್ಥಾನವನ್ನು ತಾನು ಪಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ. ಈಗ ನಮ್ಮ ಪ್ರಧಾನಿಗಳು ಲಕ್ಕಿಲಿ ನಮ್ಮೆಲ್ಲರಿಗೂ 33% ಮಹಿಳೆಯರಿಗೆ ಅಂತ ಮಂಜೂರಾತಿ ಮಾಡಿದ್ದಾರೆ. ಅದು ಒಂದಿದೆ. ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ಲಕ್ಕಿಲಿ ನನಗೆ ನಿಜವಾದ ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ. ಸೊ ನಾವು ಅವ್ರಿಗೆಲ್ಲ ರಿಪೋರ್ಟ್ ಮಾಡ್ತೀವಿ. ನಾವು ಏನೇ ಒಂದು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ತಕ್ಷಣ ಪ್ರೇರಣೆ ಕೊಡ್ತಾರೆ, ಹೋಗಿ ಮಾಡಿಬಿಟ್ಟು ಬನ್ನಿ ಅಂತ. ಅದೇ ರೀತಿ ನಮ್ಮ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರು ಕೂಡ ನಮಗೆ ತುಂಬ ಪ್ರೇರಣೆ ಕೊಟ್ಟು ಕೆಲಸಗಳನ್ನು ಮಾಡಿಸ್ತಾರೆ. ಕಷ್ಟ ಇಲ್ವಾ? ಇದೆ. ಎಲ್ಲರಿಗೂ ಕಷ್ಟ ಇದೆ, ಎಲ್ಲ ಕಡೆನೂ ಕಷ್ಟ ಇದೆ. ನಿಮಗೆ ಒಂದೇ ದಿನದಲ್ಲಿ ಹೆಸರು ಬಂದ್ಬಿಡಲ್ಲ, ಅಥವಾ ನೀವು ಒಂದು ಸೆಲೆಬ್ರಿಟಿ ಅಂದ್ಬಿಟ್ಟು ನಮಗೇನು ಕಿರೀಟ ಹಾಕ್ಬಿಟ್ಟು ಹಾರ ಹಾಕ್ಬಿಟ್ಟು ವೆಲ್ಕಮ್ ಮಾಡಲ್ಲ. ಆ್ಯಕ್ಚುಲಿ ಇನ್ನೂ ನಮಗೆ ಜಾಸ್ತಿ ಕೆಲಸ ಕೊಟ್ಟು ಟೆಸ್ಟ್ ಮಾಡ್ತಾರೆ. ನೀವು ಸೆಲೆಬ್ರಿಟಿ ಆದವರು ತಗ್ಗಿ ಬಗ್ಗಿ ಈಗೋ ಬಿಟ್ಟು ನಡ್ಕೊಳ್ತೀರಾ ಅಂತ ಇದನ್ನೆಲ್ಲ ಟೆಸ್ಟ್ ಮಾಡ್ತಾರೆ. ಸಿನಿಮಾ ರಂಗದಲ್ಲಿ ಇನ್ನೂ ಕಷ್ಟ, ಹೇಳ್ತೀನಿ ಕೇಳಿ. ಯಾಕೆ ಅಂತೇಳಿದ್ರೆ, ಒಬ್ಬ ನಿರ್ದೇಶಕಿಯಾಗಿ ಮಹಿಳಾ ನಿರ್ದೇಶಕಿ ಆದ ತಕ್ಷಣವೇ ಈ ಟೆಕ್ನಿಷಿಯನ್ಸ್ ಎಲ್ಲ ಅದೇನೋ ಸೈಕಲಾಜಿಕಲಿ ಮೈಂಡಲ್ಲಿ ಅವ್ರಿಗೆ ಬಂದ್ಬಿಡುತ್ತೆ. ಅವಳು ಮಹಿಳೆ, ಅವ್ರ ಕೈಲಿ ನಾನೇನು ಅನ್ನಿಸ್ಕೊಳ್ಳೋದು, ಅವಳೇ ನನ್ನದು ಅಂತ ಹಿಂದೆ ಹೋಗಿ ಮಾತಾಡ್ಕೋತಾರೆ. ಅದೇ ಒಬ್ಬ ಪುರುಷ ನಿರ್ದೇಶಕ ಆದರೆ ಹೇಳಿ ಸರ್ ಅಂತ ಹೇಳ್ತಾರೆ. ಪುರುಷ ಕೆಟ್ಟ ಮಾತಲ್ಲಿ ಆ ಸ್ವಂತ ಕೆಲಸ ಮಾಡೋರ ಅಮ್ಮನ ಬಗ್ಗೆ ಅಕ್ಕನ ಬಗ್ಗೆ ಮಾತಾಡಿದ್ರೂ ಸಹಿಸ್ಕೋತಾರೆ. ಅದೇ ಒಬ್ಬ ಮಹಿಳಾ ನಿರ್ದೇಶಕಿ, ನಾನಂತೂ ಎಲ್ರಿಗೂ ಪೇಮೆಂಟ್ ಸಿನ್ಸಿಯರಾಗಿ ಕೊಟ್ಬಿಟ್ಟು ನನ್ನ ಕೆಲಸ ಮಾಡಿಸ್ಕೊಂಡ್ರು ಅವ್ರುಗಳು ಒಬ್ಬ ಮಹಿಳೆ ಅನ್ನೋದಕ್ಕೆ, ಯಾಕೆ ಸರ್ ಎಲ್ಲರಿಗೂ ಚೆನ್ನಾಗಿ ಮಾಡಿಕೊಟ್ರಿ, ನನಗೆ ಹಿಂಗೆ ಮಾಡಿಕೊಟ್ರಿ ಅಂತ ನಾನು ಒಬ್ಬ DOPಗೇನೆ ಕೇಳಿದ್ರು. ಒಬ್ಬ ಸೀನಿಯರ್ ಮೋಸ್ಟ್ DOP ಹಿ ವರ್ಕ್ ವಿತ್ ಮೀ, ನಾನು ಆಜಾದ್ ಭಾರತಲ್ಲಿ. ದಿನಕ್ಕೆ ಇಷ್ಟು ಸಾವಿರ ಅಂತ ಸಂಬಳ ತೊಗೊಳ್ತಿದ್ರು, ಅಷ್ಟೆಲ್ಲ ದುಡ್ಡು ತೊಗೋತಿದ್ರು. ಅವ್ರದ್ದೇ ಟೀಮ್ನ ಕರ್ಕೊಂಬಂದು ನನ್ನ ಹತ್ರ ದುಡ್ಡು ಕಿತ್ಕೊಂಡ್ರು. ಸರ್ ಒಂಚೂರು ಮೂಮೆಂಟ್ ಕೊಟ್ಬಿಟ್ಟು ಮಾಡಿ ಅಂದರೆ ಮಾಡಲಿಲ್ಲ ಶೇಖರ್ ಚಂದ್ರ ಅವರು. ಆವಾಗ ನಾನು ಅಷ್ಟೆಲ್ಲ ಹೇಳಿ, ಯಾಕೆ ಇವಾಗ ಬೇರೆಯವ್ರ ಸಿನಿಮಾಲಿ ನೀವು ಮಾಡ್ತೀರಾ, ನಾವು ಕೇಳಿದಾಗ ಯಾಕೆ ಮಾಡಲ್ಲ ಅಂದ್ರೆ ಅಲ್ಲಿ ಏನೂ ಇಲ್ಲ ಆನ್ಸರು. ಏನು ಇರಬಹುದು ಅಂತ ನಾನು ಹಿಂದೆ ಹೋಗೋದಾಗ ದಿಲ್ ಟೇಕ್ ಯು ಫಾರ್ ಗ್ರಾಂಟೆಡ್. ಒಬ್ಬ ಮಹಿಳೆ ಅಂದ ತಕ್ಷಣವೇ ಕೊಡೋದು ಅದೇ ದುಡ್ಡು ಕೊಡ್ತೀವಿ, ಇವ್ರು ಕೊಡೋ ಸಮಯನೂ ಅಷ್ಟೇ ಕೊಡ್ತಾರೆ, ಕೊಡೋದು ಕ್ಯಾಮ್ರಾನೂ ಅದೇ ಕೊಡ್ತೀವಿ, ಅಷ್ಟು ಜನನೂ ಟೆಕ್ನಿಷಿಯನ್ಸ್ನ ಕೊಡ್ತೀವಿ. ಇನ್ನೂ ಬೇರೆಯವರು ಕಮರ್ಷಿಯಲಿ ಫಿಲಮ್ ಮಾಡೋಕ್ಕೆ 3 ಲಕ್ಷ ಪರ್ ಡೇ ಖರ್ಚು ಮಾಡ್ತಿದ್ರು, ನಾನು 6 ಲಕ್ಷ 7 ಲಕ್ಷ ಪರ್ ಡೇ ಖರ್ಚು ಮಾಡ್ತಿದ್ದೆ. ಅಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟರು, ಅದರಲ್ಲಿ ಇವ್ರು ದುಡ್ಡು ಮಾಡ್ಕೋತಿದ್ರು ಒಬ್ಬ ನಿರ್ದೇಶಕಿ ಹೇಳ್ದಂಗೆ ತೆಕ್ಕೊಡಲ್ಲ. ಅಲ್ಲಿ ತಮ್ಮ ಈಗೋನ ತಂದಿಡ್ತಾರೆ. ಎಲ್ಲ ಗಂಡಸರಿಗೂ ಯಾವುದೇ ಲೆವೆಲಲ್ಲಿ ಇರೋರ್ಗು ಅವ್ರಗಳಿಗೆಲ್ಲ ಒಂದು ಅದು ಈಗೋ ಅನ್ನೋದಿರುತ್ತೆ. ಹೌ ಟು ಫೈಟ್ ಅಂದರೆ ಇದು ಬರೀ ಇದು ಸಿನಿಮಾ ರಂಗದ ಮಾತ್ರ ಅಲ್ಲ, ಇದು ಎಲ್ಲ ಕ್ಷೇತ್ರದಲ್ಲೂ ಇದೆ. ಕಲಿಯುಗದಲ್ಲಿ ಅದು ಫೆಮಿನಿಸ್ಟ್ ಅಂತ ಮಾತಾಡೋ ಅಂಥ ವಿಷಯನೂ ಅಲ್ಲ. ಇವಾಗ ಫೆಮಿನಿಸಮ್ಮು ಅಲ್ಲ ನಾವೆಲ್ಲ ಕೇಳ್ತಾ ಇರೋದು, ನೀತಿಯ ನ್ಯಾಯ. ನಾನು ಒಂದು ಮಹಿಳೆ ಮಾಡ್ತಿದ್ದೀನಿ ಸರ್, ಕಮ್ಮಿಗೆ ಮಾಡಿ ಸರ್ ಅಂತ ಕೇಳಿದ್ನಾ? ನೋ. ನೀವು ಎಷ್ಟು ಸಾವಿರ ಕೇಳ್ತಿದ್ರು ಅಷ್ಟು ಸಾವಿರ ಕೊಡ್ತಿದ್ದೀನಿ. ನಾನು ಮಹಿಳೆ ಮಾಡ್ತಿದ್ದೀನಿ ಸರ್, 5D ಚಿಕ್ಕ ಕ್ಯಾಮ್ರಲ್ಲಿ ತೆಗೀನಿ. ನೋ. ಆರಿ ಅಲೆಕ್ಸಾ ಅಲ್ಲ, ಮಿನಿ LF ಕೊಡ್ತಾ ಇದ್ದೀನಿ ನಾನು. ಎಲ್ಲ ಒಳ್ಳೊಳ್ಳೆದನ್ನೇ ಕೊಟ್ಟು ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ನೀನು ಉಡಾಫೆಯಿಂದ, ಆಮೇಲೆ ಅಷ್ಟು ಸತಿ ಬೇಡ್ಕೊಂಡ್ರೂ ದುರಹಂಕಾರದಿಂದ ನೀನು ಮಾಡಲಿಲ್ಲ ಅಂದರೆ ಯಾರು ತಪ್ಪು? ನಾನು ಕಣ್ಣೀರು ಹಾಕ್ಕೊಂಡು ಪರಮಾತ್ಮನಿಗೆ ಹೇಳೋದು, ನಾನೊಂದು ಹೆಣ್ಣು ಹುಡುಗಿ ಇಷ್ಟು ಕಷ್ಟಪಟ್ಟು ಮಾಡಿದಾಗ ಅವ್ರ ಮನೆ ಹೆಣ್ಣು ಮಗಳು ಇನ್ನೊಬ್ಬ ಮಾಡ್ತಾನೆ, ಅಷ್ಟೇ ನಾ ಹೇಳೋದು.
ಇವ್ರು ನಮ್ಗೆ ಎಲ್ಲ ಕೊಟ್ಟು ಮಾಡಲಿಲ್ಲ ಅಂದರೆ. ಯು ಬಿಲೀವ್ ಇನ್ ಕರ್ಮ? ಅಯ್ಯೋ, ಐ ಬಿಲೀವ್ ಇನ್ ಕರ್ಮ, ಐ ಬಿಲೀವ್ ಇನ್ ಶಾಪ ಆಲ್ಸೋ. ಅಯ್ಯೋ, ನಾನು ರುದ್ರಾಕ್ಷಿ ಹಿಡ್ಕೊಂಡೆ ತುಂಬ ಚೆನ್ನಾಗಿ ಶಾಪ ಯಾಕೆಂದ್ರೆ ನಾನು ಯಾರಿಗೂ ದುಡ್ಡು ವಿಚಾರದಲ್ಲಂತೂ ಮೋಸ ಮಾಡಲ್ಲ. ಕರೆದು ಮನೆಗೆ ಕೊಟ್ಟು ಹೋಗ್ತೀನಿ ಅಥವಾ ಫೋನ್ಪೇಗಳಲ್ಲಿ ಕೊಟ್ಬಿಡ್ತೀನಿ. ಆಮೇಲೆ ಸತಾಯಿಸಿನೂ ಕೊಡಲ್ಲ ನಾನು. ಈಗ ಇವತ್ತು ಕೆಲಸ ಆಯಿತಾ, ಕೆಲವ್ರು ಏನು ಮಾಡ್ತಾರೆ, ಇವತ್ತು ಶೂಟಿಂಗ್ ಮುಗಿದ್ರೆ ಒಂದು 3 ತಿಂಗಳು ಆದಮೇಲೆ ಕೊಡ್ತಾರೆ ಪೇಮೆಂಟ್. ಇನ್ನೂ ಫಿಲಮೇ ಮುಗಿದಿಲ್ಲ ಅಂತ. ಐಮ್ ನಾಟ್ ಲೈಕ್ ದಟ್. ಇವತ್ತು ಶೂಟಿಂಗ್ ಮುಗೀತಾ 2 ಡೇಸಲ್ಲೇ ಪೇಮೆಂಟ್ ಕೊಟ್ಬಿಡ್ತೀನಿ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಅವರೆಲ್ಲರೂ ಕಷ್ಟಪಡಬಾರ್ದು ಅಂತ. ಅಷ್ಟು ಸರಿಗಿದ್ದಾಗ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿಕೊಡ್ಬೇಕು ತಾನೆ. ಕರೆಕ್ಟ್. ಹಂಗಿದ್ದಾಗ ನಾ ಶಾಪ ಹಾಕಲೇಬೇಕು. ವರ್ಕ್ ಆಗಿದೆಯಾ ಶಾಪ? ವರ್ಕ್ ಆಗುತ್ತೆ. ನೇಚರ್ ಇರುತ್ತಲ್ಲ ಮ್ಯಾಮ್. ದೇವರು ನೇಚರು ಎಲ್ಲ ತಾವು ನೋಡ್ತಾನೇ ಇರ್ತಾರೆ. ಸತ್ಯವಂತರಿಗೆ, ಒಳ್ಳೆಯವ್ರಿಗೆ ನೀವೇನೋ ಮಾಡಿದ್ರಿ ಅಥವಾ ಒಬ್ರದ್ದೇನೋ 10 ರೂಪಾಯಿ ಈಗ ನನ್ನ ಲೈಫಿಗೆ ನನಗೆ ಯಾರೋ ಪಾಪ 10 ರೂಪಾಯಿ ಕೊಟ್ಟಿದ್ರು, ಎವ್ರಿ ಡೇ ಐ ಥ್ಯಾಂಕ್ ದೆಮ್. ನಾನು ಬಡವಳಾಗಿದ್ದಾಗ, ನಾನು ಕಾಲೇಜ್ ಸೇರ್ಕೋಬೇಕು ಅಂತ ಯಾರೋ ಫೀಸ್ ಕೊಟ್ಟಿದ್ರು ಅಂದ್ರೆ ಅವ್ರನ್ನ ದಿನಾ ನೆನಪಿಸ್ಕೋತೀನಿ ನಾನು. ಆ ಕೃತಜ್ಞತಾ ಮನೋಭಾವನೆ ಎಲ್ರಿಗೂ ಇರಬೇಕು. ಓಕೆ, ರೂಪಾಯಿ ಅವರವರೇ, ನಾನು ಇತ್ತೀಚೆಗೆ ಭಾವನಾ ಅವ್ರನ್ನ ಮಾತನಾಡಿಸಿದ್ದೆ. ಭಾವನಾ ಅವರು IVF ಮೂಲಕ ಸಿಂಗಲ್ ಪೇರೆಂಟ್ ನಿರ್ಧಾರ ತಗೊಂಡ್ರು. ಅದು ಸಾಮಾಜಿಕ ವಲಯದಲ್ಲಿ ಒಂದು ದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ಬಹಳಷ್ಟು ಜನ ಅದ್ರ ಬಗ್ಗೆ ಟೀಕೆನೂ ಮಾಡ್ತಿದ್ದಾರೆ, ಬಹಳಷ್ಟು ಜನ ಅದನ್ನು ಪ್ರಶಂಸಿಸ್ತಾನೂ ಇದ್ದಾರೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸ್ಯಾರಗಸಿ ಕೂಡ ಹೆಚ್ಚಾಗ್ತಾ ಇದೆ, ಬಾಡಿಗೆ ತಾಯಿಯನ್ನು ಪಡೆದು ಮಕ್ಕಳನ್ನು ಪಡ್ಕೊಳ್ಳೋದ್ರ ಬಗ್ಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆಂದರೆ ಯಾವುದೇ ಒಂದು ಮಹಿಳೆ ಅಥವಾ ಒಂದು ವ್ಯಕ್ತಿ ಅವ್ರ ನೆಕ್ಸ್ಟ್ ಜನ್ರೇಷನ್ ಅವ್ರ ಮೂಲಕ ಬರಬೇಕು ಅಂತ ಇಷ್ಟಪಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅದು ಅವ್ರಿಷ್ಟ. ಇವಾಗ ಹಸುಗಳಿಗೂ ಅದೇ ರೀತಿ ಮಾಡ್ಕೊಂಬಂದಿರಲ್ಲ IVFನ. ಅನೇಕ ಇದೇನಾಗುತ್ತೆ, ನಾವು ತಿನ್ನೋ ಫುಡ್ಡಿಂದ ಮತ್ತು ನಮ್ಮ ಅನೇಕ ಪ್ರಾಬ್ಲಮ್ಗಳಿಂದ ಅವ್ರು ವೈಯಕ್ತಿಕವಾಗಿ ಅನೇಕರು ಪಾಪ ಈ ರೀತಿ ನಿರ್ಧಾರಗಳನ್ನ ತಗೊಳ್ತಾರೆ. ಇದು ಇವತ್ತಿಂದ ಅಲ್ಲ, ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗ, ಎಲ್ಲ ಯುಗಗಳಿಂದನೂ ಬೇರೆ ಬೇರೆ ರೀತಿ ಬಂದಿತ್ತು. ಇವಾಗ ನೀವು ಕೇಳಿದ್ರೆ ಪಾರ್ವತಿ ದೇವಿಗೆ ಯಾಕೆ ನೀನು ಷಣ್ಮುಖನಿಗೆ ನೀನೇ ಜನ್ಮ ಕೊಡಲಿಲ್ಲ, ಹೊಟ್ಟೆಲಿ ಹುಟ್ಟಿಸ್ಕೊಂಡು ಬೇರೆ ರೀತಿ ಯಾಕೆ ಕೊಡಿಸ್ದೆ 6 ಜನ ಸ್ತ್ರೀಯರಿಂದ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಿದೆ ಆನ್ಸರು? ಅದೇ ರೀತಿ ನೀವು ಮಹಾಲಕ್ಷ್ಮಿಗೆ ಯಾಕೆ ನೀನು ಮಕ್ಕಳೇ ಮಾಡ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಎಲ್ಲಿದೆ ಆನ್ಸರು? ಗಣೇಶನ್ ಯಾಕೆ ಶಕ್ತಿಲೇ ಮಾಡಿದೆ, ನೀನೇ ಹುಟ್ಟಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕುಂತಿಗೆ ಯಾಕೆ ಸೂರ್ಯನಿಂದ ನೀನು ಪಡ್ಕೊಂಡೆ, ಬೇರೆ ರೀತಿ ಪಡ್ಕೋಬೋದಿತ್ತಲ್ಲ ಅಂತ ಮಾದರಿ. ಸೊ ಅದು ಎಲ್ಲ ರೀತಿನೂ ಆಯಾ ಇದರಿಂದ ಯುಗಗಳಿಂದ ಅದೇ ರೀತಿ ಮಾಡ್ಕೊಂಬಂದಿದೆ. ಸೃಷ್ಟಿಲಿ ಯಾವ ರೀತಿ ಬೇಕಾದರೂ ಬರಬಹುದು, ಮುಂದೆ ನೆಕ್ಸ್ಟ್ ಜನ್ರೇಷನ್ ಇನ್ನೂ ಯಾವ ರೀತಿ ಬೇಕಾದರೂ ಬರಬಹುದು. ಸೊ ಇದೇನಂದರೆ ಸುಷ್ಮಿತಾ ಸೆನ್ ಅವರು ಅಡಾಪ್ಟ್ ಮಾಡ್ಕೊಂಡಾಗಲೂ ಜನ ಇದೇ ರೀತಿ ಎಲ್ಲನೂ ಮಾತಾಡ್ಕೊಳ್ತಾ ಹೋಗ್ತಿದ್ರು. ಅಂದರೆ ಒಬ್ಬ ಸಿಂಗಲ್ ಪೇರೆಂಟಾಗಿ ಅಡಾಪ್ಟ್ ಮಾಡ್ಕೋಬಹುದಾ ಅಂತ ಅನ್ನೋದು ಅದು ಅವರವರ ವೈಯಕ್ತಿಕ, ಅವ್ರವ್ರ ಇಷ್ಟ. ನೀವು ಒಬ್ಬ ಆಧ್ಯಾತ್ಮಿಕ ಚಿಂತಕಿ ಹಾಗೂ ಸಾಧಕಿನೂ ಆಗಿರೋದ್ರಿಂದ ನಿಮ್ಮನ್ನು ಈ ಪ್ರಶ್ನೆ ಕೇಳ್ತೀನಿ. ದಿನ ಬೆಳಗಾದರೆ ಸಾವಿರಾರು ಸಮಸ್ಯೆಗಳನ್ನು ಜನ ಅನುಭವಿಸ್ತಾ ಇರ್ತಾರೆ. ಟು ಸ್ಟಾರ್ಟ್ ಅ ಡೇ, ದಿನ ಆರಂಭ ಮಾಡಿ ಅದು ಯಶಸ್ವಿಗೊಳಿಸೋದಕ್ಕೆ ಒಂದು ಸಣ್ಣ ಸೂತ್ರ ಏನಾದರೂ ಹೇಳ್ಕೊಡ್ಬಹುದಾ? ಸಣ್ಣದೇನಾದರೂ ಟಿಪ್? ಖಂಡಿತ. ಸಣ್ಣದೇನದು ಮೇಜರಾಗೆ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಬೆಳಗ್ಗೆ ಅವರು ಎದ್ದಾಗ್ಲಿಂದನೇ ದೇವರ ಧ್ಯಾನ ಮತ್ತು ದೇವರು, ಪರಮಾತ್ಮ, ನೇಚರು, ಇವನ್ ನೀನು ದೇವ್ರನ್ನ ನಂಬದಿದ್ರು ಮ್ಯಾನಿಫೆಸ್ಟೇಷನಲ್ಲಿ ನೇಚರು ನೀನು, ಬ್ರಹ್ಮಾಂಡ ನೀನು, ಅದನ್ನು ಬಿಟ್ಟು ಈ ಸುತ್ತಲೂ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಮೊದಲು ಎದ್ದ ತಕ್ಷಣ ಫೋನ್ ಮುಟ್ಟಬೇಡಿ. ಫೋನ್ ಎತ್ಕೊಂಡು ರಿಪ್ಲೈ ಮಾಡೋದು, ಅವರೇನೋ ಕೇಳಿರ್ತಾರೆ, ಇವರೇನೋ ಕೇಳ್ತಾರೆ, ನಿನ್ನ ಎನರ್ಜಿನ ಸ್ಕ್ಯಾಟರ್ಡ್ ಆಗಿ ಹರಡೋದಕ್ಕೆ ಬಿಡ್ಕೂಡ್ದು. ಚಾನಲೈಸ್ಡ್ ಆಗಿ ನಿಮ್ಮ ದಿನಾನ ಶುರು ಮಾಡಬೇಕು. ಆವಾಗ ಹೋಲ್ ಡೇ ನಿಮಗೆ ಸಕ್ಸಸ್ಫುಲ್ ಆಗಿರುತ್ತೆ. ಆಯಿತು, 108 ಹರ್ಡಲ್ಸ್ ಬರುತ್ತಾ, ಬರಲಿ, ನೀವು ಅದೇ ಆಗಿರಿ, ನಿಮ್ಮ ವ್ಯಕ್ತಿತ್ವ ಅದೇ ಆಗಿರಬೇಕು. ಒಂದು ಕಡೆ ಟ್ರಾಫಿಕ್ ಜಾಮ್ ಆಯಿತೋ, ಬಂದಾಯಿತೋ, ಅವತ್ತು ಕಾಲು ತುಳಿತದಲ್ಲಿ ಯಾರೋ ಆ ಥರ ಅನಿವಾರ್ಯತೆ ಮತ್ತು ಅನ್ಎಕ್ಸ್ಪೆಕ್ಟೆಡ್ ವಿಚಾರಗಳು ನಿಮ್ಮ ಜೀವನದಲ್ಲಿ ನುಸುಳ್ಕೊಂಡು ಬರುತ್ತೆ. ಆದರೆ ನೀವಾಗಿರಬೇಕು ಅಂತಂದರೆ ನಿಮ್ಮಲ್ಲಿ ಡಿವೈನ್ ಎನರ್ಜಿ ಇರಬೇಕು. ಆ ಡಿವೈನ್ ಎನರ್ಜಿ ಇರಬೇಕು ಅಂದರೆ ನೀವು ಯು ಶುಡ್ ಗೆಟ್ ಕನೆಕ್ಟೆಡ್ ವಿತ್ ದಟ್. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಶಾಂತ ರೀತಿಯಲ್ಲಿ, ಎದ್ದ ತಕ್ಷಣನೂ ಅಲ್ಲ, ನಾನು ಹೆಂಗೆ ಮಾಡ್ತೀನಿ ಗೊತ್ತಾ, ಬೆಡ್ ಮೇಲೆ ಮಲಗಿದ್ದಾಗಲೇ ಶುರು ಮಾಡ್ತೀನಿ. ಮಲಗಿರೋವಾಗಲೇ ನಿಮ್ಗೊಂಚೂರು ಎಚ್ಚರಾಗಿ ಕಾನ್ಷಿಯಸ್ನೆಸ್ ಬಂದಿರುತ್ತಲ್ಲ, ಆವಾಗ ಸಬ್ಕಾನ್ಷಿಯಸ್ ಟು ಕಾನ್ಷಿಯಸ್ನೆಸ್ ಬರೋ ಟೈಮಲ್ಲೇ ಇದನ್ನು ಆಲ್ಫಾ ತೀಟಾ ಗಾಮಾ ಎಲ್ಲ ಹೇಳ್ತಾರಲ್ಲ, ಆ ಲೆವೆಲಲ್ಲೇ ನೀವು ಚೇಂಜ್ ಮಾಡ್ಕೋತಾ ಹೋಗಬೇಕು. ನನ್ನ ಡೇ ಚೆನ್ನಾಗಿರುತ್ತೆ, ಇವತ್ತು ನಾನು ಚೆನ್ನಾಗಿರ್ತೀನಿ, ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸ್ತೀನಿ. ಆಮೇಲೆ ನನ್ನ ಜೀವನದಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದಾರೋ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸೊ ನನ್ನ ಕರ್ಮ ಮುಗಿಸೋಕ್ಕೆ ನನ್ನ ಶತ್ರು, ನನ್ನ ಎನಿಮಿ ಆಗಿ ಬಂದಿದ್ರು ಅವ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸೊ ಹೀಗೆ ನೀವು ಹೇಳ್ಕೊಳ್ತಾ ಹೋದಾಗ ಯಾರ ಮೇಲೂ ನಿಮಗೆ ಕೋಪ, ಬೇಜಾರು, ಸಿಟ್ಟು ಅದೆಲ್ಲ ಬರದೆ ನೀಟಾಗಿ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ವಂಡರ್ಫುಲ್. ಜೀವನದಲ್ಲಿ ಯಾರಿಗಾದರೂ ನೀವು ಅತ್ಯಂತ ಕೃತಜ್ಞರು ಅಂತ ಯಾರ ಬಗ್ಗೆ ಅನ್ಸುತ್ತೆ ನಿಮಗೆ, ಕೃತಜ್ಞತೆ ಸಲ್ಲಿಸಬೇಕು ಅಂತ?
ನಾನು ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ಇದ್ದೀನಿ. ಅಫ್ಕೋರ್ಸ್ ನನ್ನ ತಾಯಿಗೆ ಮತ್ತು ನನ್ನ ಸಾಕು ತಂದೆ ತಾಯಿಗೆ, ದೇವ್ರಿಗೆ ಅದೆಲ್ಲ ಅದನ್ನು ಅಂದರೆ ನನ್ನ ಈ ಕಲ್ಚರ್ ಆ್ಯಂಡ್ ಫೌಂಡೇಶನಲ್ಲಿ ಫಿಕ್ಸ್ ಮಾಡಿದ್ರಲ್ಲ ಒಂದು ಮರದ ಥರ, ಅದಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು. ನೀವು ನಂಬಲ್ಲ, ನನ್ನ ಸಾಕು ತಂದೆಗೆ ಎಷ್ಟೋ ಸತಿ ಫೋನ್ ಮಾಡಿಬಿಟ್ಟು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ತುಂಬ ಕಡು ಕಷ್ಟದಲ್ಲಿದ್ದಾಗ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸುಖದಲ್ಲಿರೋವಾಗಲ್ಲ. ಸಾಕು ತಂದೆ ಪರಿಚಯ ಹೆಂಗಾಯ್ತು ನಿಮಗೆ? ಅವರು ಅಮೆರಿಕಾದಲ್ಲಿರೋದು, ನ್ಯೂ ಜೆರ್ಸಿನಲ್ಲಿ. ನಾನು ಅಲ್ಲಿ ವರ್ಕ್ ಮಾಡೋಕ್ಕೆ ಅಂತ ಹೋಗಿದ್ನಲ್ಲ, ಆವಾಗಿಂದ ಪರಿಚಯ ಆಯಿತು. ಆಮೇಲೆ ನಾವು 3 ಜನ ಹೆಣ್ಮಕ್ಳು ಈ ಥರ ಬೆಳೀತಾ ಇದ್ದಾಗ ಅವರು ಥ್ರೂ ಸಮಾಶ್ರಯಣ ಮಾಡಿಸಿ ನನಗೆ ಅವರು ಶ್ರೀ ವೈಷ್ಣವರು ಮೈಸೂರವರು ಆ ರೀತಿ ನನ್ನ ಅಡಾಪ್ಟ್ ಮಾಡಿಕೊಂಡ್ರು. ಅಂದರೆ ದೈವಿಕವಾಗಿ ಯಾವ ಏಜು ಅಂತ ನಾ ಪುಟ್ಟ ಮಗುಲೇ ಬೆಳೆಸಬೇಕು ಅಂತೇನಿಲ್ಲ. ಅಡಾಪ್ಷನ್ ದ ರೈಟ್ ಏಜ್, ನನ್ನನ್ನು ಕರೆಕ್ಟಾಗಿ ಆ ದಾರಿಗೆ ತೊಗೊಂಡು ಹೋಗಬೇಕು ಅಂದಾಗ. ನಾನು ಹೇಳಿದ್ನಲ್ಲ, ಇವಾಗಲೂ ನಾನು ಸುಖವಾಗಿದ್ದಾಗ ಥ್ಯಾಂಕ್ಸ್ ಹೇಳಲ್ಲ ಅವ್ರಿಗೆ. ತುಂಬ ಅಳ್ತಾ ಇದ್ದಾಗ, ತುಂಬ ಕಷ್ಟದಲ್ಲಿದ್ದಾಗ ಐ ಕಾಲ್ ಹಿಮ್ ಅಪ್ ಅಂಡ್ ಐಲ್ ಸೇ ಥ್ಯಾಂಕ್ ಯು ರವಿ, ನನಗಿಷ್ಟು ಜ್ಞಾನ ಕೊಟ್ಟಿದ್ದಕ್ಕೆ. ಯಾಕೆ ಗೊತ್ತಾ, ಯಾವುದೇ ಕಷ್ಟದಲ್ಲಿ ನನ್ನ ಬಿಸಾಕಿದ್ರು ನಾನೇ ಯಾರ್ದು ಹೆಲ್ಪ್ ತೊಗೊಳ್ದೆ ಎದ್ದು ಬರೋ ಅಂಥ ಜ್ಞಾನವನ್ನು ಮತ್ತು ದೈವಿಕ ಕನೆಕ್ಷನನ್ನು ನನಗೆ ಬೆಳೆಸ್ಕೊಟ್ಟು ಬಿಟ್ಟಿದ್ದಾರೆ. ಸೊ ನಾನು ಎಲ್ಲ ಮಕ್ಳಿಗೂ ಹಂಗೆ ಹೇಳೋದು, ನೀನು ಆ ರೀತಿ ಬಿಸಾಕಿದ್ರೆ ಮಧ್ಯರಾತ್ರಿ 2 ಗಂಟೆಗೆ ನೀನು ಹೋಗ್ತಾ ಇದ್ದಾಗಲೂ ಕೂಡ ನಿನಗೇನೋ ತೊಂದರೆ ಆಯಿತಾ, ಒಂದು ದೇವ್ರು ನಿಂಗೆ ಸಪೋರ್ಟಿಗೆ ಬರ್ತಾರೆ. ನೀನು ಯಾವ ಮಂತ್ರ ಹೇಳ್ಕೋಬೇಕು, ಹೆಂಗೆ ನೀನು ಪ್ರಿಪೇರ್ ಆಗಿರಬೇಕು ಒಂದು, ಮತ್ತು ಮಲ್ಟಿ ಟಾಸ್ಕ್ ಮಾಡಿಕೊಂಡು ನಿನ್ನ ಆ್ಯಕ್ಷನ್ನು ಆ್ಯಂಡ್ ಶರಣಾಗತಿ ಪರಮಾತ್ಮನಿಗೆ ಇದಿಷ್ಟು ಹೇಳ್ಕೊಟ್ಬಿಟ್ಟಿದ್ದಾಗ ನೀನು ನಿಲ್ಲಿಸೋದೇ ಇಲ್ಲ ಕೆಲಸ. ಕಡು ಕಷ್ಟ ಬಂದಾಗಲೂ ನೀನು ವಾಪಸ್ ಎದ್ದೊಳ್ತೀಯ. ವಂಡರ್ಫುಲ್.